ಪದ್ಮಪುರಾಣದ ಉತ್ತರಖಂಡದ ಕೊನೆಯ ಘಟ್ಟಗಳಲ್ಲಿ ಇದ್ದೇವೆ. ತುಂಬ ಚರಿತ್ರೆಗಳನ್ನೆಲ್ಲ ನಾವು ನೋಡಿದೆವು. ವಿಶೇಷವಾಗಿ ತೀರ್ಥಗಳ ಮಹಿಮೆಯನ್ನು ಅಧಿಕವಾಗಿ ಹೇಳ್ತಾ ಹೋಗ್ತಾರೆ. ಸ್ನಾನದಿಂದಾಗಿ ಎಲ್ಲ ದುರಿತಗಳು ಪರಿಹಾರ ಆಗತ್ತೆ ಅಂತ ಏಕಾದಶಿ ಮಹಿಮೆಗಳನ್ನು ಅಲ್ಲಲ್ಲಿ ಸಾರ್ತಾ ಇದ್ದಾರೆ. ಗೀತಾ ಮಹಾತ್ಮೆಯನ್ನು ಹೇಳಿದರು, ನಾಮಸ್ಮರಣೆಯನ್ನೆಲ್ಲ ಹೇಳಿದರು. ಅಷ್ಟು ಮಾತ್ರ ಅಲ್ಲ, ನಮಗೆಲ್ಲ ಹೇಗೆ ಬದುಕಬೇಕು ಅಂತ ಬದುಕನ್ನು ಹೇಳಿಕೊಡುವುದು ಅವರದ ಉದ್ದೇಶವಾಗಿತ್ತು. ಹಾಗಾಗಿ ನಿತ್ಯ ವಿಧಿಗಳನ್ನು ಕೂಡ ಅವರು ಹೇಳ್ತಾ ಬರ್ತಾ ಇದ್ದಾರೆ. ಏನು ಮಾಡಬೇಕು ಅಂತ ಹೇಳುವಾಗ ಎಲ್ಲ ಬೆಳಿಗ್ಗೆದ್ದು ಬೇಗ ಸ್ನಾನ ಮಾಡಬೇಕು, ಬ್ರಾಹ್ಮಿ ಮುಹೂರ್ತದಲ್ಲಿ ಏಳಬೇಕು, ಇದೆಲ್ಲವನ್ನು ಹೇಳ್ತಾ ಹೋಗ್ತಾರೆ. ಇಂಥದ್ದು ಅನೇಕ ಧರ್ಮಗಳನ್ನು ಅಲ್ಲಲ್ಲಿ ಹೇಳ್ತಾ ಹೋಗ್ತಾರೆ. ವಿಶೇಷವಾಗಿ ಹೇಳಿಕೊಟ್ಟವರು ಯಾರು ಕೇಳಿದರೆ ರುದ್ರದೇವರೇ ಹೇಳಿಕೊಟ್ಟದ್ದು, ಮಹಾರುದ್ರದೇವರು ಹೇಳಿಕೊಡುವಂಥದ್ದು. ಹಾಗಾಗಿ ಪರಮವೈಷ್ಣವರು ಯಾರು ಅಂತ ಗೊತ್ತಾಗಬೇಕು ಅಂತ ಕೇಳಿದರೆ ಅದಕ್ಕೆ ನಾವು ಈ ಪದ್ಮಪುರಾಣವನ್ನು ನೋಡಬೇಕು. ಭಾಗವತವನ್ನು, ಗರುಡ ಪುರಾಣವನ್ನು, ಎಲ್ಲ ಪುರಾಣಗಳನ್ನು ಕೂಡ ಹೊಗಳುತ್ತಾ ಹೋಗ್ತಾರೆ. ಆದ್ದರಿಂದ ಹರಿಹರರ ಒಂದು ಚಿಂತನೆಯಲ್ಲಿ ಭೇದ ಇಲ್ಲ ಎನ್ನುವಂಥದ್ದು ಇದರಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಕದಾಚಿತ್ ರುದ್ರದೇವರು ಏನಾದರೂ ಉಲ್ಟಾ ಪಲ್ಟಾ ಹೇಳ್ತಾರೆ ಕೇಳಿದರೆ ಸುಮ್ಮನೆ ಅಜ್ಞಜನ ಮೋಹನಕ್ಕೋಸ್ಕರ ಹೇಳ್ತಾರೆ ಅಂತ ಅವರೇ ಅದನ್ನು ಹೇಳಿಕೊಟ್ಟು, ನಾಮಸ್ಮರಣೆ ಮಾಡಿಯಪ್ಪ, ಏನೇ ತಪ್ಪು ಮಾಡಿದ್ರು ರಾಮನಾಮಸ್ಮರಣೆ ಮಾಡಿ ನಮ್ಮೆಲ್ಲ ದುರಿತಗಳು ಪಾಪಗಳು ಎಲ್ಲ ದೂರ ಆಗತ್ತೆ ಅಂತ ತೋರಿಸಿಕೊಡ್ತಾ ಇದ್ದಾರೆ. ಇದಕ್ಕೆ ಸರಿಯಾಗಿ ಬೇಕಾದಷ್ಟು ಹೇಳುವಾಗ ಆ ರುದ್ರದೇವರು ಹೇಳಿದಾಗ ಪಾರ್ವತಿ ಹೇಳ್ತಾಳೆ, ಧನ್ಯಾಸಿ ಕೃತ ಪುಣ್ಯಾಸಿ ವಿಷ್ಣು ಭಕ್ತಾಸಿ ಪಾರ್ವತಿ ಸಾಧು ಪೃಚ್ಛಸಿ ಮಾಂ ದೇವಿ ಶ್ರೀಶ ಮಾಹಾತ್ಮ್ಯಮುತ್ತಮಂ ಅಂತ ಶ್ರೀಶನ ಭಗವಂತನ ಇನ್ನಷ್ಟು ಮಹಾತ್ಮ್ಯಗಳನ್ನು ಹೇಳಿಕೊಡಬೇಕು ಅಂತ ಪಾರ್ವತಿ ಕೇಳ್ತಾಳೆ. ಆಗ ರುದ್ರದೇವರು ಹೇಳ್ತಾರೆ, ನೀನು ಕೇಳಿದ ಪ್ರಶ್ನೆ ಉಂಟಲ್ಲ ಅದು ಭಾರಿ ಒಳ್ಳೆಯ ಪ್ರಶ್ನೆ ಅಂತ. ಕೆಲವು ಸಲ ಯಾರ್ಯಾರೋ ಪ್ರಶ್ನೆಗಳು ಕೇಳ್ತಾರೆ, ಅದು ಏನೋ ಒಂದು ಸಾರವೇ ಇರೋದಿಲ್ಲ, ಹೇಳಿ ಎಲ್ಲ ಆಗಿರ್ತದೆ, ಎಲ್ಲ ರಾಮಾಯಣ ಮುಗೀತಂತೆ. ಕೊನೆಗೆ ಕೇಳ್ತಾರೆ, ಅಲ್ಲ ಸೀತೆಗೆ ಮತ್ತು ರಾಮನಿಗೆ ಎಂಥ ಸಂಬಂಧ ಅಂತ. ಇಷ್ಟು ಹೇಳಿ ಆಯಿತು, ಮತ್ತೆ ಹೀಗೆ ಕೇಳೋದು ಅಂತ ಉಂಟು. ಇದು ಹಾಗಲ್ಲ. ಮತ್ತೆ ಹೇಗೆ ಅರ್ಥ ಆಗಿದೆ ಅವಳಿಗೆ, ಹರಿ ಸರ್ವೋತ್ತಮ ಎನ್ನುವಂಥ ತತ್ವ ಗೊತ್ತಾಗಿದೆ. ಆದರೂ ಮತ್ತು ಕೇಳಬೇಕು ಅಂತ ಉಂಟು. ಅದನ್ನು ಅರ್ಥ ಮಾಡಿಕೊಂಡ ರುದ್ರದೇವರು ಹೇಳ್ತಾರೆ, ನಿಜವಾಗಿ ಉಂಟಲ್ಲ ಪಾರ್ವತಿ, ನೀನು ಧನ್ಯಳಾದವಳು, ಪುಣ್ಯವನ್ನು ಪಡ್ಕೊಂಡಿದ್ದಿ. ಯಾಕೆ ಗೊತ್ತಾ, ವಿಷ್ಣು ಭಕ್ತಾಸಿ, ನೀನೂ ವಿಷ್ಣುವಿನ ಭಕ್ತೆಯಾಗಿದೆ ಎಂದು. ಒಂದು ವೇಳೆ ರುದ್ರದೇವರಿಗೆ ವಿಷ್ಣುವಿನ ಮೇಲೆ ಕೋಪ ಇದ್ದರೆ ಹೋಗಿ ವಿಷ್ಣುವನ್ನು ಹೊಗಳಿದಾಗ ರುದ್ರದೇವರಿಗೆ ಸಿಟ್ಟು ಬರ್ತಾ ಇತ್ತಲ್ವ? ಹಾಗಾದರೆ ಸಿಟ್ಟು ಬರೋದು ಯಾರಿಗೆ ಕೇಳಿದರೆ ರುದ್ರದೇವರ ಭಕ್ತರಿಗೆ ಸಿಟ್ಟು ಬರುತ್ತೆ ಅಷ್ಟೇ. ರುದ್ರದೇವರಿಗೆ ಸಿಟ್ಟು ಬರೋದಿಲ್ಲ ವಿಷ್ಣು ಹೊಗಳಿದಾಗ. ಅವರು ಹೇಗೆ ಕೇಳಿದರೆ ಹಾಲಿನಲ್ಲಿ ಇದ್ದಂಥ ತುಪ್ಪದ ಹಾಗೆ ಅಂತ. ಅಯ್ಯೋ ಸ್ವಾಮಿ, ಹಾಲಿನಲ್ಲಿ ತುಪ್ಪ ಉಂಟಾ? ಕಾಣುವುದೇ ಇಲ್ಲ. ಅದು ಗೊತ್ತಾಗೋದು ಯಾವಾಗ ಗೊತ್ತಾಗೋದು ಗೊತ್ತುಂಟ? ಸುಮಾರು ಸಂಸ್ಕಾರಗಳು ಮಾಡಿದ ನಂತರ ಹಾಲಿನಲ್ಲಿ ತುಪ್ಪ ಉಂಟು ಅಂತ ಗೊತ್ತಾಗೋದು. ಏನು ಮಾಡಬೇಕು, ಮೊದಲು ಹಾಲು ತರಬೇಕು, ಆಮೇಲೆ ಕಾಯಿಸಬೇಕು. ಆಗಲೂ ತುಪ್ಪ ಸಿಕ್ಕಲಿಲ್ಲ. ಆ ಕಾಯಿಸಿದ ನಂತರ ಕೆನೆ ಕಟ್ಟಿತು, ಅದನ್ನೆಲ್ಲ ಒಟ್ಟು ಮಾಡಿತು, ಮತ್ತೆ ಮಜ್ಜಿಗೆ ಕಡೆದಾಗೆ ಕಡೆದೆವು. ಕಡೆದ ನಂತರ ಬೆಣ್ಣೆ ಬಂತು, ತುಪ್ಪ ಬರಲಿಲ್ಲ ನೋಡಿ. ಆಮೇಲೆ ಏನು ಮಾಡಿದ, ಆ ಬೆಣ್ಣೆಯನ್ನು ಕಾಯಿಸಿದೆವು, ಕಾಯಿಸಿ ಆಮೇಲೆ ಸಂಗ್ರಹ ಮಾಡಿದಾಗ ಸಿಕ್ಕಿದ್ದೇ ತುಪ್ಪ. ಹಾಗಾದರೆ ನೋಡಿ, ತುಪ್ಪ ಹಾಲಲ್ಲಿ ಇತ್ತು, ಆದರೆ ಗೊತ್ತಾಗಬೇಕಾದ್ರೆ ಎಷ್ಟು ಪ್ರಯತ್ನ ಬೇಕಾಯಿತು ಅಂತ ಆಲೋಚನೆ ಮಾಡಿ. ಮತ್ತು ಅದೇ ರೀತಿಯಾಗಿ ರುದ್ರದೇವರು ಕೂಡ ಭಗವಂತನ ತತ್ವವನ್ನು ಮಥನ ಮಾಡಿ 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 ಕೊನೆಗೆ ಕೊಡ್ತಾ ಇದ್ದಾರೆ. ನಮಗೆ ಹಾಗೆ ಕೊಟ್ಟರೆ ಅದನ್ನು ತೆಕ್ಕೊಳ್ಳಿಕ್ಕೆ ನಮಗೆ ಮನಸ್ಸಿಲ್ಲ. ಅದು ಏನಪ್ಪ ಹೇಳ್ತಾ ಇದ್ದಾರೆ, ಹೌದಾ ಅಲ್ವಾ, ಯಾರಿಗೆ ಗೊತ್ತು ಅಂತ ಹೇಳ್ತೇವೆ ಮತ್ತೆ ಕೂಡ. ಅದಕ್ಕೋಸ್ಕರ ರುದ್ರದೇವರೇ ಇಲ್ಲಿ ಹೇಳ್ತಾರೆ, ವಿಷ್ಣು ಭಕ್ತಿ ನೀನು ಆಗಿದ್ದಿ, ಆದ್ದರಿಂದ ನೀನು ಪಾರ್ವತಿ, ನೀನು ಪುಣ್ಯವನ್ನು ಪಡೆದಿದ್ದೀಯಮ್ಮ. ಸಾಧು ಪೃಚ್ಛಸಿ ಮಾಂ ದೇವಿ, ನೀನು ಒಳ್ಳೆಯ ಪ್ರಶ್ನೆಯನ್ನು ನನ್ನ ಹತ್ರ ಕೇಳ್ತಾ ಇದ್ದಿ. ಯಾವುದನ್ನು ಕೇಳ್ತಾ ಇದ್ದಿ? ಉತ್ತಮವಾದಂಥ ಶ್ರೀಶ ಮಹಾತ್ಮೆಯನ್ನು ಕೇಳ್ತಾ ಇದ್ದಿ ಅಂತ. ನೋಡಿ, ಹೇಳಬೇಕಾದ್ರೂ ಕೂಡ ಅದೇ ಶಬ್ದಗಳನ್ನು ಹಾಕ್ತಾರೆ. ನಾವು ಶ್ರೀಶ ಆದ್ರೇನು, ಶ್ರೀನಿವಾಸ ಆದ್ರೇನು, ಕೃಷ್ಣ ಆದ್ರೇನು, ಮುಕುಂದವನು ಅಂತ. ಇದು ಹಾಗೆಲ್ಲ. ಶ್ರೀ ಅಂದರೆ ಸಂಪತ್ತು, ಅದಕ್ಕೆ ಈಶ ಭಗವಂತ. ಈಗ ಯಾರಿಗೆ ಹಣ ಬೇಡ ಅಂತ ಹೇಳಿ? ಎಲ್ರಿಗೂ ಬೇಕು ಹಣ. ಯಾರು ವಿಷ್ಣುವನ್ನು ಬೈತಾರಲ್ಲ ಅವರಿಗೂ ಕೂಡ ಲಕ್ಷ್ಮೀ ಬೇಕು. ರಾವಣನ ನೋಡಿ, ಅಥವಾ ಕುಂಭಕರ್ಣನನ್ನು ನೋಡಿ, ಹಿರಣ್ಯಾಕ್ಷ ಹಿರಣ್ಯಕಶಿಪುವನ್ನು ನೋಡಿ, ಎಲ್ರಿಗೂ ಬಂಗಾರ ಬೇಕು, ಹಣ ಬೇಕು. ಇವತ್ತು ಜಗತ್ತಿನಲ್ಲಿ ನೋಡ್ತೇವೆ, ದೇವರಿಲ್ಲ ಅಂತ ಹೇಳುವ ನಾಸ್ತಿಕರಿಗೂ ಕೂಡ ಆ ಲಕ್ಷ್ಮಿ ಮಾತ್ರ ಬೇಕು, ಹಣ ಮಾತ್ರ ಬೇಕು, ಆದರೆ ಹಣದ ಒಡೆಯ ಬೇಡ. ಅದಕ್ಕೋಸ್ಕರ ಹೇಳ್ತಾರೆ, ಹಣದ ಒಡೆಯ ಈತ ಶ್ರೀಶ. ಹಾಗಾಗಿ ಅವನನ್ನು ನೀನು ಕೇಳ್ತಾ ಇದ್ದಿ ಅಂತ ಆದದ್ದರಿಂದ ಒಳ್ಳೆಯ ಪ್ರಶ್ನೆಯನ್ನು ಕೇಳ್ತಾ ಇದ್ದಿ ಅಂತ ಹೇಳುವ ಮೂಲಕ ತತ್ವವನ್ನು ಮತ್ತೆ ಮತ್ತೆ ಚಿಂತನೆ ಮಾಡಿ ಅದು ಕೇಳುವಂಥದ್ದು ಮನೋಭಿಮಾನಿಯಾದಂಥ ರುದ್ರದೇವರು, ಹಾಗೆ ಪಾರ್ವತಿ.
ಹಾಗಾಗಿಯೇ ಹೇಳಿದ್ದು ಕೈಲಾಸವಾಸ ನಮಗೆ ಹರಿಯಲಿ ಮನವ ಕೊಡು ಶಂಭೋ ಅಂತ. ಸುಮ್ಮನೆ ದಾಸರ ಹಾಡು ಹೇಳಿಲ್ಲ. ಅವರೆಲ್ಲ ಈ ಪುರಾಣಗಳನ್ನು ಶಾಸ್ತ್ರಗಳನ್ನು ಅಧ್ಯಯನ ಮಾಡಿ ಅದರ ಸಾರವನ್ನು ನಮಗೆ ಕೊಟ್ಟಿದ್ದಾರೆ. ಅದನ್ನು ಇಡೀ ಪದ್ಮಪುರಾಣ ನಮಗೆ ಕೊಡ್ತಾ ಉಂಟು. ಭಾಗವತದಲ್ಲಿ ಸ್ಪಷ್ಟವಾಗಿ ಬರುವಂಥ ತತ್ವಗಳು, ಗರುಡ, ಭಾಗವತ ಇದೆಲ್ಲ ಸಾತ್ವಿಕ ಪುರಾಣಗಳು. ಹಾಗೆಯೇ ಇದು ಕೂಡ ಅಂತ ಗೊತ್ತಾಗೋದು ನಮಗೆ ಉತ್ತರಾಖಂಡವನ್ನು ನೋಡಿದಾಗ. ಹಾಗಾದರೆ ಪೂರ್ವದಲ್ಲಿ ಕೆಲವು ಕಡೆ ಎಲ್ಲ ಸ್ತೋತ್ರ ಬರ್ತದೆ, ಎಷ್ಟೋ ಕಡೆ ಬೇರೆ ಬೇರೆ ಚರಿತ್ರೆಗಳು ಬರ್ತದೆ. ನಮಗೆ ಬಹಳ ಡೌಟ್ ಬರುತ್ತೆ, ಓ ಅವನೇ ದೊಡ್ಡವನೋ ಇವನು ದೊಡ್ಡವನು ಅಂತ. ಆದರೆ ಈ ಪ್ರಕರಣಗಳಲ್ಲಿ ಅಂತೂ ಸ್ಪಷ್ಟವಾಗಿ ಕೊಡ್ತಾರೆ. ತಸ್ಯೋಪಾದನ ಭೇದಾಂಶ್ಚ ಶೃಣುವತ್ಮಿ ಪುನಃ ಪೃಥಕ್ ಆದ್ಯಂತು ವೈಷ್ಣವಂ ಪ್ರೋಕ್ತಂ ಶಂಖಚಕ್ರಾಂಕರಂ ಹರೇಹೇ. ನಿನಗೆ ಉಪಾಸನ ಪ್ರಭೇದಗಳನ್ನು ಹೇಳುತ್ತೇನೆ, ಭಕ್ತಿ ಅಂದರೆ ಏನು ಅಂತ ಹೇಳ್ತೇನೆ, ಅದನ್ನೆಲ್ಲ ಹೇಗೆ ಮಾಡಬೇಕು ಅಂತ ಹೇಳ್ತೇನೆ ಅಂತ ಎಲ್ಲ ಹೇಳಿ ಮೊದಲು ಹೇಳೋದು ರೂಲ್ಸ್ ಏನು ಗೊತ್ತಾ? ಆದ್ಯಂತು ವೈಷ್ಣವಂ ಪ್ರೋಕ್ತಂ, ನೀನು ಮೊದಲು ವಿಷ್ಣು ಭಕ್ತೆ ಆಗಬೇಕು. ವಿಷ್ಣು ಭಕ್ತೆ ಹೌದು ಅಂತ ಹೇಳಿದರೆ ಅದಕ್ಕೆ ಚಿಹ್ನೆಗಳನ್ನು ಧಾರಣೆ ಮಾಡಬೇಕು ಅಂತ ಹೇಳ್ತಾರೆ. ಏನು ಅಲ್ಲಿ? ಶಂಖಚಕ್ರಾಂಕನಂ ಹರೇಹೇ, ಭಗವಂತನ ಶಂಖಚಕ್ರಾದಿಗಳನ್ನು ಧಾರಣೆ ಮಾಡಬೇಕು. ಹಾಗಾದರೆ ಏನು ಕೇಳಿದರೆ, ಸ್ನಾನ ಮಾಡಿ ಮೊದಲು ಗೋಪೀಚಂದನಗಳನ್ನು ಧಾರಣೆ ಮಾಡೋದು, ಮುದ್ರಾಧಾರಣೆ ಮಾಡೋದು, ಇದೆಲ್ಲವನ್ನು ಕೂಡ ರುದ್ರದೇವರೇ ಹೇಳಿದ್ದಾರೆ. ಅಲ್ಲಿಯೂ ತಪ್ತ ಮುದ್ರಾಂಕಣಗಳನ್ನು ಎಲ್ಲ ಹೇಳುತ್ತಾರೆ. ಅತಪ್ತ ತನೂಹು ತದಾಮೋ ಅಷ್ಟುತೆ, ದೇಹವನ್ನು ಸುಡಿಸಿಕೊಳ್ಳಿಲ್ಲ ಹೇಳಿದರೆ, ಮುದ್ರಾಧಾರಣೆ ಮಾಡಿಕೊಳ್ಳಿಲ್ಲ ಹೇಳಿದರೆ ಮೋಕ್ಷವನ್ನು ಪಡೀಲಿಕ್ಕೆ ಬರೋದಿಲ್ಲ ಅಂತ ಆ ಮಾತುಗಳನ್ನೆಲ್ಲ ಹೇಳ್ತಾರೆ. ಹಾಗಾಗಿ ಆ ಮುದ್ರಾಧಾರಣೆಗಳನ್ನು ಮಾಡಿಕೊಂಡು ವೈಷ್ಣವ ಧರ್ಮವನ್ನು ನೀನು ಅವಲಂಬಿಸಬೇಕು ಅಂತ ಹೇಳ್ತಾರೆ. ಧಾರಣಂಚ ಊರ್ಧ್ವಪುಂಡ್ರಾನ, ಒಂದು ಮಂತ್ರ ಹೇಳಬೇಕಾದ್ರೆ, ಒಂದು ಪಾಠ ಹೇಳಬೇಕಾದ್ರೆ ನಾವು ಮೊದಲು ಹೇಳ್ತೇವೆ ಇಷ್ಟೆಲ್ಲ ಕ್ವಾಲಿಫಿಕೇಷನ್ ಬೇಕು ಅಂತ. ಎಲ್ಲಿಯಾದರೂ ನೀವು ಇನ್ಸ್ಟಿಟ್ಯೂಷನಿಗೆ ಹೋದರೆ ಅವ್ರದ್ದು ಡ್ರೆಸ್ ಕೋಡ್ ಅಂತ ಇರ್ತದೆ, ಅದು ಹೀಗಿರಬೇಕು ಹಾಗಿರಬೇಕು ಅಂತ. ಪಾರ್ವತಿಗೆ ಹೇಳ್ತಾ ಇದ್ದಾರೆ ರುದ್ರದೇವರು, ವೈಷ್ಣವರು ಅಂತ ಆದರೆ, ವಿಷ್ಣು ಭಕ್ತರು ಅಂತ ಆದರೆ ಇದಿಷ್ಟು ಮಾಡಬೇಕಪ್ಪ ನೀವೆಲ್ಲ ಅಂತ. ಏನು ಹೇಳ್ತಾರೆ? ಧಾರಣಂಚ ಊರ್ಧ್ವಪುಂಡ್ರಾಣಂ. ಹಾಗಾಗಿ ಅಲ್ಲಿ ಹೇಳಿದರು, ರುದ್ರದೇವರು ಹೇಳ್ತಾರೆ ಊರ್ಧ್ವಪುಂಡ್ರವನ್ನು ಹಾಕಿಕೊಳ್ಳಿ. ಊರ್ಧ್ವಮುಖವಾಗಿ ಕೆಳಗಿನಿಂದ ಮೇಲಕ್ಕೆ ನಾಮಧಾರಣೆಗಳನ್ನು ಹಾಕಿಕೊಳ್ಳುವಂಥದ್ದು, ದ್ವಾದಶ ಪುಂಡ್ರಾದಿಗಳನ್ನು ಗೋಪೀಚಂದನದಿಂದ ಇರ್ಬೋದು, ದೇವರ ಗಂಧದಿಂದ ಇರ್ಬೋದು, ಮೃತ್ತಿಕೆಯಿಂದ ಇರ್ಬೋದು, ವಿಷ್ಣುವಿನ ಅಂಗಾರದಿಂದ ಇರ್ಬೋದು, ಅದನ್ನೆಲ್ಲ ಧಾರಣೆ ಮಾಡಿ. ಆಮೇಲೆ ತನ್ಮಂತ್ರಾಣಾಂ ಪರಿಗ್ರಹ, ಅದರ ನಂತರ ಆ ವಿಷ್ಣು ಮಂತ್ರವನ್ನು ಪರಿಗ್ರಹಣ ಮಾಡಿ. ಓಂ ನಮೋ ನಾರಾಯಣಾಯ ಎನ್ನುವ ಮಂತ್ರ ಇರ್ಬೋದು, ಓಂ ನಮೋ ಭಗವತೆ ವಾಸುದೇವಾಯ, ಕೃಷ್ಣಾಯ, ರಾಮಾಯ, ಇಂತಹ ಮಂತ್ರಗಳನ್ನು ಪರಿಗ್ರಹ ಮಾಡಬೇಕು, ತೆಗೆದುಕೊಳ್ಳಬೇಕು ಅಂತ ಹೇಳ್ತಾರೆ. ಹಾಗಾಗಿ ಯಾವುದೇ ಒಂದು ಮತವನ್ನು ಹೇಳುವಂಥದ್ದಲ್ಲ, ಇದು ವೈಷ್ಣವ ಧರ್ಮವನ್ನು ಹೇಳುವಂಥದ್ದು, ವೈಷ್ಣವ ಮತವನ್ನು ಹೇಳುವಂತಹ ಈ ಲಕ್ಷಣಗಳು ಅಂತ ಕೊಡ್ತಾ ಇದ್ದಾರೆ. ಆಮೇಲೆ ಕೀರ್ತನಂ ಶ್ರವಣಂ ಚೈವ ವಂದನಂ ಪಾದಸೇವನಂ, ಇದೆಲ್ಲ ಸ್ವಲ್ಪ ಭಾಗವತದಲ್ಲಿ ಪ್ರಹ್ಲಾದ ಹೇಳುವ ಮಾತನ ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದಸೇವನಂ ಎನ್ನುವಂಥದ್ದೇ ಛಾಯೆ. ಅದನ್ನೇ ನೋಡಿ ಅದಕ್ಕೆ ಹೇಳಿದ್ದು. ಅಲ್ಲಿ ಏನೆಲ್ಲ ಅವರು ಹೇಳ್ತಾರೆ ನರಸಿಂಹದೇವರೇ ಕಾಣಬೇಕು ಅಂತಾದರೆ ಅದೇ ಮಾತುಗಳನ್ನು ಇಲ್ಲಿ ರುದ್ರದೇವರು ಹೇಳ್ತಾರೆ. ಮೊದಲು ಕೀರ್ತನೆ ಮಾಡಿ. ಕೆಲವೆಲ್ಲ ಭಜನೆಗಳನ್ನು ಕೀರ್ತನೆ ಎಲ್ಲರೂ ಇರುವಾಗ ಹೇಳಲಿಕ್ಕೆ ಸ್ವಲ್ಪ ದಾಕ್ಷಿಣ್ಯ ಆಗುತ್ತೆ. ಹರಿಕಥೆ ಮಾಡಬೇಕಾದ್ರೆ ಹರಿಕಥೆ ದಾಸರು ಹೇಳಬೇಕು, ಗೋವಿಂದ ಗಟ್ಟಿ ಹೇಳಿ ಗಟ್ಟಿ ಹೇಳಿ ಅಂತ 4 ಸಲ ಗಾಳಿ ಹಾಕಿದ ನಂತರ ಗೋವಿಂದ ಅಂತ ಹೇಳುತ್ತೇವೆ. ಇಲ್ಲದ್ರೆ ಗೋವಿಂದ ಅಂತ ಹೇಳೋದಿಲ್ಲ. ಊಟ ಮಾಡುವಾಗ ಕವಲೆ ಕವಲೆ ತುತ್ತು ತುತ್ತಿಗೆ ನಾಮಸ್ಮರಣೆ ಮಾಡಬೇಕು ಅಂತ ಹೇಳ್ತಾರೆ. ಯಾಕೆ? ತಿಂದಂತಹ ಅನ್ನ ಅದು 3 ರೀತಿಯಾಗಿ ಪರಿಣಾಮಗೊಂಡು ಸೂಕ್ಷ್ಮ ಭಾಗ ಮನಸ್ಸಾಗತ್ತೆ ಅಂತ. ಆಯಿತು, ನೀವು ಚೂರ್ಣಿಕೆ ಅಂತ ಹೇಳ್ತೇವೆ, ಅಥವಾ ಹಾಡುಗಳಂತೂ ಇರ್ಬೋದು, ಯಾವುದಾದ್ರೂ ಭಗವಂತನ ನಾಮಸ್ಮರಣೆ ಮಾಡಬೇಕು. ಅಲ್ಲ ರೀ, ನೀವು ಗೋವಿಂದ ಹೇಳಿದರೆ ನಾವು ಹರ ಹರ ಮಹಾದೇವ ಅಂತ ಹೇಳ್ತೇವೆ ಅಂತ ಕೆಲವರದ್ದು ಅದೊಂದು ಊಟಕ್ಕೆ ಕೂತಾಗ. ಅವರು ಹಾಗೆ ಹೇಳಿದ್ರು ಅಂತ ಇವರು ಮಹಾದೇವ ಅಂತ ಹೇಳೋದು. ನಮಗೆ ನೀವು ಯಾವುದು ಹೇಳಿದರೂ ತೊಂದರೆ ಇಲ್ಲ. ಯಾಕೆ? ನಮಗೆ ಮಹಾದೇವ ಅಂತ ಕೇಳಿದರೆ ಮಹಾರುದ್ರದೇವರು ಹೇಳಿದ ಮಹಾದೇವ ಅಂದರೆ ನರಸಿಂಹನೇ ನೆನಪಾಗೋದು. ಯಾಕೆ ಹೇಳಿದರೆ ಮಹಾದೇವೋ ಮರ್ತ್ಯಾಂಗ್ ಅವಿವೇಶ ಅಂತ ಮಂತ್ರ ಹೇಳಬೇಕಾದ್ರೆ ಹೇಳ್ತದೆ. ನರಸಿಂಹದೇವರನ್ನೇ ಮಹಾದೇವ ಅಂತ ಕರೆದದ್ದು. ನಿಮಗೆ ಮಾತ್ರ ಈ ರುದ್ರದೇವರು ಮಾತ್ರ ನೆನಪಾದರು. ಹಾಗಾಗಿ ಮಹಾದೇವ ಅಂತ ಬೇಕಾದರೂ ಹೇಳಿ, ವಿಷ್ಣು ಅಂತ ಹೇಳಿ, ಯಾರನ್ನೇ ಹೇಳಿ, ಎಲ್ಲವೂ ಭಗವಂತನ ನಾಮ. ಯೋ ನಾಮಧ ಏಕ ಏವ, ನಾಮಧಾರಣೆ ಮಾಡಿದ ಭಗವಂತ ಒಬ್ಬನೇ. ಹಾಗಾಗಿ ಅವನ ನೆನಪನವನ್ನು ಮಾಡಿಕೊಂಡು ಹೇಳಿ ಅಂತ. ಆಯಿತು, ಅವರು ಹೇಳಿದ ನಂತರ ಕಡೆಗೆ ಹೇಳ್ತಾರೆ ಗೋವಿಂದ ಅನ್ನಿ ಗೋವಿಂದ ಅಂತ. ನಮಗೆ ಗೋವಿಂದ ಅನ್ನಿ ಹೋಗಿ ಗೋವಿಂದ ಆಣಿ ಗೋವಿಂದ ಅಂತ ಆಗಿದೆ. ಅದು ಗೋವಿಂದ ಅನಿ ಅಲ್ಲ, ಗೋವಿಂದ ಅನ್ನಿ ಗೋವಿಂದ, ಗೋವಿಂದ ಅಂತ ಹೇಳಿ ರಿಪೀಟ್ ಮಾಡಿ ಅಂತ. ಅವರು ಅಷ್ಟು ಹೇಳಿದರು, ನಾವು ಹೇಳೋದಿಲ್ಲ. ಯಾಕೆ? ಊಟ ಮಾಡ್ತಾ ಇರ್ತೇವೆ, ಬಾಯಲ್ಲಿ ಅನ್ನ ಹಾಗೆ ಇರ್ತದೆ, ಅಂತ ಹೇಳ್ತೇವೆ, ಗೋವಿಂದ ಅಂತಲೂ ಹೇಳೋದಿಲ್ಲ. ಒಂದು ಕ್ಷಣ ನಿಲ್ಲಿಸ್ತಾರೆ ಅಂತ ಆದಾಗ ಗೋವಿಂದ ಅಂತ ಬಾಯಿ ಬಿಟ್ಟು ಹೇಳಬೇಕು. ಹೀಗೆ ಕೀರ್ತನೆಯನ್ನು ಮಾಡಬೇಕು. ಊಟ ಮಾಡುವಾಗ, ಹೋಗುವಾಗ, ಬರುವಾಗ ಎಲ್ಲವೂ ಕೂಡ. ಕೆಲವು ಸಲ ನಾವು ಆ ಮಂತ್ರಗಳನ್ನು ಹೇಳುವಾಗ, ನಾಮಸ್ಮರಣೆ ಹೇಳುವಾಗ ನಮಗೆ ನೆನಪಾಗ್ತದೋ ಇಲ್ಲವೋ,
ಆದರೆ ಇನ್ನೊಬ್ಬರಿಗಾದರೂ ನೆನಪಾಗತ್ತೆ ಕೆಲವು ಸಲ, ಎಷ್ಟೋ ಸಲ ಅಂತ. ನಮಗೆ ನೆನಪಾಗುವುದು ಏನು ಕೇಳಿದ್ರೆ ನಮ್ಮ ಮಕ್ಕಳು, ನಮ್ಮ ಹಿರಿಯರು, ಅಥವಾ ಆ ಕಡೆ ಈ ಕಡೆದ್ದೇ ಯಾರು ಫ್ರೆಂಡ್ಸ್ಗಳು ನೆನಪಾಗತ್ತೆ. ಆ ಮುರಾರಿ ಮಧುಸೂದನ ಎಲ್ಲಿದ್ದಾನೆ ಕೇಳ್ತೇವೆ. ನಮಗೆ ಆ ಮಧುಸೂದನ ನೆನಪಾಗುವುದಿಲ್ಲ, ಈ ಮಧುಸೂದನ ನಮ್ಮ ಗೆಳೆಯ ನೆನಪಾಗುತ್ತಾನೆ. ಅದಕ್ಕೋಸ್ಕರ ಹೇಳಿದ್ರು, ಗಟ್ಟಿ ಹೇಳಿ ಇನ್ನೊಬ್ಬರಿಗಾದರೂ ನಾಮಸ್ಮರಣೆ ಬರುತ್ತೆ. ಕೀರ್ತನಂ, ನೀವು ಕೀರ್ತನೆ ಮಾಡಿದರೆ ಶ್ರವಣಂಚೈವ, ಆಮೇಲೆ ಶ್ರವಣ ಆಗತ್ತೆ. ಯಾಕೆ ಎಲ್ಲರೂ ಹೇಳ್ತಾರಲ್ಲ, ಆಗ ನಿಮಗೆ ಶ್ರವಣ ಆಗತ್ತೆ. ಕೊನೆ ಪಕ್ಷ ಏನು ಮಾಡಿ, ಹೋದಲ್ಲಿ ಎಲ್ಲಿ ವಿಷ್ಣುವಿನ ಚರಿತ್ರೆ ಆಗ್ತದೋ ಅಲ್ಲಿ ಕೇಳಿ ಅಂತ ಹೇಳಿದರು. ಕೇಳ್ತಾನೇ ಇರಬೇಕು, ನಮಗೆ ಮರಿತಾ ಹೋಗ್ತಾನೇ ಇರ್ತದೆ. ಮತ್ತೆ ಮತ್ತೆ ಭಗವಂತನ ನಾಮಸ್ಮರಣೆಯನ್ನು ಶ್ರವಣ ಮಾಡಬೇಕು. LSRW ಅಂತ ಒಂದು ನಿಯಮ ಇದೆ ಎಜುಕೇಷನ್ನಿನಲ್ಲಿ. ಭಾಷೆಯನ್ನು ಕಲಿಯುವುದು ಹೇಗೆ ಅಂತ ಕೇಳಿದರೆ, ಮೊದಲು ಲಿಸನಿಂಗ್, ಕೇಳುವಂಥದ್ದು. ತುಳು ಇರ್ಬೋದು, ಕೊಂಕಣಿ ಇರ್ಬೋದು, ಕನ್ನಡ ಇರ್ಬೋದು, ತೆಲುಗು ಇರ್ಬೋದು. ಅದನ್ನು ಬರೀಲಿಕ್ಕೆ ಓದಲಿಕ್ಕೆ ಕಲಿಯುವುದಲ್ಲ ಮೊದಲು, ಮತ್ತೆ ಮಾತಾಡಲಿಕ್ಕೆ ಕಲಿಯುತ್ತೆ ಮಗು ಮಾತೃಭಾಷೆಯನ್ನು. ಹೇಗೆ ಕಲ್ತದ್ದು ಕೇಳಿದರೆ, ಅವರು ಮಾತಾಡೋದನ್ನು ಇವರು ಕೇಳಿದರು, ಲಿಸನಿಂಗ್ ಫಸ್ಟಿಗೆ ಕೇಳಿದರು. ಕೇಳಿ ಕೇಳಿ ಅಮ್ಮ, ಅಪ್ಪ, ಅಣ್ಣ ಹೀಗೆ ಮಾತಾಡಲಿಕ್ಕೆ ಶುರು ಮಾಡಿದ್ದು. ಹಾಗಾದರೆ ಮಾತಾಡಬೇಕಾದ್ರೆ ಮೊದಲು ಕೇಳಿದರೆ ಶ್ರವಣಂ ನೋಡಿ, ಲೀಸನಿಂಗ್, ಆಮೇಲೆ ಸ್ಪೀಕಿಂಗ್, ಆಮೇಲೆ ಹೇಳಲಿಕ್ಕೆ ಶುರು ಮಾಡಿದ್ದು. ರಿಪೀಟ್ ಮಾಡಲಿಕ್ಕೆ ಶುರು ಮಾಡಿದರು, ಅಪ್ಪ ಅಣ್ಣ ಅಂತ ಹೇಳಲಿಕ್ಕೆ ಶುರು ಮಾಡಿದರು. ಆಮೇಲೆ ಏನು ಮಾಡಿದರು, ಆಮೇಲೆ ಇವರು ರೀಡಿಂಗ್, ಓದಲಿಕ್ಕೆ ಶುರು ಮಾಡಿದ್ದು. TV ಪರದೆಯಲ್ಲಿಯೋ ಪತ್ರಿಕೆಯ ಮೇಲೆಯೋ ಅದರ ಹೆಸರನ್ನು ನೋಡಿ ವಿಜಯ ಕರ್ನಾಟಕ, ಉದಯವಾಣಿ, ವಾರ್ತೆಗಳು ಅಂತ ಹೇಳಲಿಕ್ಕೆ ಮತ್ತೆ ಶುರು ಮಾಡಿದ್ದು. ಆಮೇಲೆ ಬರೀಲಿಕ್ಕೆ ಶುರು ಮಾಡಿದ್ದು. 1ನೇ ಕ್ಲಾಸಿಗೆ ಹೋಗಬೇಕಾದ್ರೆ ಅ ಇ ಅಂತ. ನಮ್ಮದು ಹಾಗಲ್ಲ, ನಮ್ಮದೆಲ್ಲ ಉಲ್ಟ. ಭಾಷೆ ಕಲಿಬೇಕಾದ್ರೆ ಆಂಗ್ಲ ಭಾಷೆಯೋ ಇತರ ಭಾಷೆಯನ್ನು ಕಲಿಯುವಾಗ ಮೊದಲು A ಫಾರ್ ಆ್ಯಪಲ್ ಅಂತ ಬರೆದದ್ದು.